ನಮಸ್ಕಾರ. ಶ್ರೀ ರವಿ ಕಲಾ ಸೇವಾ ಟ್ರಸ್ಟ್ ಹಾಗೂ ಕರುನಾಡು ಪ್ರತಿಭೋತ್ಸವ ಟ್ರಸ್ಟ್ ವತಿಯಿಂದ ಬೆಂಗಳೂರಿನ ನವೀನ ರಾಘವೇಂದ್ರ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಆಚರಣೆಯಾಗುವಂತಹ ವಿಶೇಷ ಸಾಂಸ್ಕೃತಿಕ ರಥೋತ್ಸವ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಹಿರಿಯ ನಟ ಹೊನ್ನವಳ್ಳಿ ಕೃಷ್ಣ, ನಿರ್ದೇಶಕ ಪ್ರಕಾಶ್ ರಾಜ್ ಮೇಹು, ಸಾಹಿತಿ ಹಾಗೂ ಚಲನಚಿತ್ರ ನಿರ್ದೇಶಕ ಹೃದಯ ಶಿವ, ಹಾಗೆಯೇ ಕಲಾವಿದರಾದ ಶಂಕರ್ ಭಟ್ ಅವರು, ನಿರ್ಮಾಪಕರಾದ ನರಸಿಂಹಮೂರ್ತಿ, ಹಾಗೆಯೇ ಇನ್ನೊಬ್ಬ ನಿರ್ಮಾಪಕರಾದ ಶಿವಕುಮಾರ್ ಅವರು, ನಿರ್ಮಾಪಕ ನಟ ನಿರ್ದೇಶಕ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ನಿಮ್ಮೆಲ್ಲರಿಗೂ ಭಗವಂತ ಆರೋಗ್ಯ ಭಾಗ್ಯ ಕೊಡಲಿ. ಇನ್ನೇನು ಹಣಬೇಡ ಇದ್ದೇ ಇರ್ತ ಹಾಗೆ ಆಗುತ್ತೆ. ಬದುಕಿದವರೆಗೂ ಬಂಗಾರದ ಹಿಂಗಿರ್ಬೇಕು, ಬಂಗಾರದ ಮನುಷ್ಯನ ಥರ ಇರಬೇಕು. ಅದು ನಾವು ಕಲ್ತ್ಕೊಂಡು ಬಂದಂಥ ಇದು. ನಮ್ಮ ಸ್ವಾಮಿ ಹೇಳ್ತಾ ಇದ್ರು, ಇಲ್ಲಿ ಬಂದಿದ್ದಾರೆ ಸ್ವಾಮಿ ಇತ್ಕಡೆ, ಇವರು ಎಲ್ಲದಕ್ಕೂ ಮಾರ್ಗ ಹೇಳ್ತಾ ಇರೋರು, ಪ್ರತಿಯೊಂದಕ್ಕೂ. ಅವರು ಜ್ಯೋತಿಷ್ಯದಲ್ಲಿ ನಿಪುಣರು, ಅಷ್ಟು ಚೆನ್ನಾಗಿ ಇದು ಮಾಡೋರು. ಆದ್ರೂ ಏನೋ ಒಂದು ಖುಷಿ. ಎಲ್ಲ ನಮ್ಮ ಸೂರ್ಯ ಪ್ಯಾಟ್ರಿಕ್ ಸೂರ್ಯ ಅವರಿಗೂ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. बोलो भारत माता के, बोलो भारत माता के, बोलो भारत माता के, वंदे. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿರತಕ್ಕಂಥ ಹಿರಿಯ ಕಲಾವಿದರೆ ಹಾಗೂ ನನ್ನ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಇವತ್ತು ಏನು ಪ್ಯಾಟ್ರಿಕ್ ಸೂರ್ಯ ಅವರು ನಮಗೆ ರಘುವೀರ್ ಅವರ ಒಂದು ಕಾರ್ಯಕ್ರಮನ ಮಾಡಬೇಕು, ದಯವಿಟ್ಟು ನೀವು ಬನ್ನಿ ಅಂತ ಕರೆದ್ರು. ನಾನು ಬರದೇ ಹೋಗಿದ್ರೆ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೆ. ಅದಲ್ಲದೆ ರಾಘನಾಡ್ದು 62 ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಗೆಳೆಯರಾದಂಥ ಪ್ಯಾಟ್ರಿಕ್ ಸೂರ್ಯ ಅವರಿಗೆ ಒಂದು ಫೋನ್ ಕಾಲ್ ಮಾಡಿ ಈ ಥರ ಒಂದು ಕಾರ್ಯಕ್ರಮ ಇದೆ, ರಾಘಣ್ಣ ಅವರ ಜನ್ಮದಿನದ ಪ್ರಯುಕ್ತ ತಾವು ಬರಬೇಕಂತ ಕೇಳಿದಾಗ ನಾನು ಆ್ಯಕ್ಚುಲಿ ಹೊರಗಡೆ ಇಲ್ಲೋ ಚೆನ್ನೈಗೆ ಅನಿಸುತ್ತೆ. ಆಯ್ತು ಸರ್ ಅಂತ ಹೇಳಿದೆ. ಇದನ್ನು ಏನಾದರೂ ಮಿಸ್ ಮಾಡ್ಕೊಂಡಿದ್ರೆ ಒಂದಿಷ್ಟು ಜನಗಳನ್ನ ಭೇಟಿ ಮಾಡುವಂಥ ಅವಕಾಶ, ಇಲ್ಲಿ ಮಕ್ಕಳು ಏನು ನೃತ್ಯ ಪ್ರದರ್ಶನ ಮಾಡಿದ್ರು ಅದನ್ನು ನೋಡುವಂಥ ಅವಕಾಶ, ಇವೆಲ್ಲ ನಾನು ಕಳ್ಕೊತಾ ಇದೆ ಅನ್ಕೋತೀನಿ. ಆಮೇಲೆ ನಿಜಕ್ಕೂ ಇದೊಂದು ಒಳ್ಳೆ ಕಾರ್ಯಕ್ರಮ. ಯಾಕೆಂದರೆ ಈ ಮಾಲೂರು ಕೋಲಾರದ ಭಾಗದ ಬಹುತೇಕ ಮಕ್ಕಳು ಇಲ್ಲಿ ತಮ್ಮ ಪರ್ಫಾರ್ಮೆನ್ಸ್ ತೋರಿಸಿದ್ರು ಅಂತ ಕೇಳ್ಕೊತೀವಿ. ನಮ್ಮ ಈ ಭಾಗದಲ್ಲಿ ಇಲ್ಲಿಯ ಜನರಿಗೂ ಕೂಡ ಹೊರಗೆ ಅಂದರೆ ಕೋಲಾರ ಜಿಲ್ಲೆಯಿಂದ ಬಂದ ಮಕ್ಕಳು ಈ ರೀತಿ ಡ್ಯಾನ್ಸ್ ಮಾಡಿದಾಗ ಅಥವಾ ಅವ್ರ ಪ್ರತಿಭೆಯನ್ನು ತೋರಿಸಿದಾಗ ಗೊತ್ತಾಗುತ್ತೆ ಸೊ ಎಲ್ರಿಗೂ. ಹಾಗಾಗಿ ಅಂಥ ಒಂದು ವೇದಿಕೆ ಕಲ್ಪಿಸ್ಕೊಟ್ಟಂತ ಪ್ಯಾಟ್ರಿಕ್ ಸೂರ್ಯ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ಬೇಕು ನಾವು. ಮುಂದೆ ಮಾತಾಡೋಕ್ಕೂ ಬರಲ್ಲ. ಗುರು ಹಿರಿಯರು ಹೊನ್ನವಳ್ಳಿ ಕೃಷ್ಣ ಸರ್, ಪ್ರವೀಣ್ ಸರ್, ಶಂಕರ್ ಭಟ್ ಸರ್, ಎಲ್ಲರೂ ಎಲ್ಲ ಹಿರಿಯರು ಇದ್ದಾರೆ, ತಾಂತ್ರಿಕ ವರ್ಗದವರು ಇದ್ದಾರೆ. ಎಲ್ಲರಿಗೂ ನಮಸ್ಕಾರಗಳು. ಮೊದಲನೇದಾಗಿ ಸೂರ್ಯ ಅವ್ರ ಬಗ್ಗೆ ಹೇಳಬೇಕು ಅಂದರೆ, ಸೂರ್ಯ ಅವರು ನನಗೆ ಇಷ್ಟ ಆಗಿದ್ದು ರಘುವೀರ್ ಅವರ ಶಿಷ್ಯ ಅಂತ. ಅವ್ರಿಗೆ ನಾನು ಇಷ್ಟ ಆಗಿದ್ದು ನಾನು ಅವ್ರ ತಮ್ಮ ಅಂತ. ಯಾಕಂದರೆ ರಘುವೀರ್ ಅವ್ರ ತಮ್ಮನಾಗಿ ನನ್ನ ತುಂಬ ಇಷ್ಟಪಡ್ತಿದ್ರು. ಅವ್ರ ಜೊತೆ ತುಂಬ ವರ್ಷಗಳ ಕಾಲ ನಾನು ಅವ್ರ ಜೊತೆಗಿದ್ದೀನಿ. ಯಾಕಂದರೆ ನನ್ನ ಊರು ಶಿವಮೊಗ್ಗ ಹತ್ರ ಸಾಗರ ತಾಲೂಕು ತಾಳಗುಪ್ಪ ಅಂತ ಒಂದು ಹಳ್ಳಿ. ನನ್ನ ಮದುವೆ ಅಲ್ಲಿಗೆ ಬಂದು ನಿಂತು ಅವರು ಗಂಡ ಹೆಂಡತಿ ಮಾಡಿದ್ದು ಅವರೇ. ನನ್ನ ಮದುವೆ ಮಾಡಿ 13 ವರ್ಷ ಅವರ ಕಡೆಯನ್ನು. ಈಗ ಅದಾದಮೇಲೆ ಸಿನಿಮಾ ಮಾಡಿದ್ವಿ, ಅದನ್ನು ನೋಡಿದ್ದಾರೆ ಅಂದ್ಕೊಳ್ತೀನಿ, ಚಿಕ್ಕಂದೂರು ಚೌಡೇಶ್ವರಿ ಮಹಿಳೆ ಅಂತ. ಆ ಸಿನಿಮಾ ತುಂಬ ಚೆನ್ನಾಗಾಯಿತು. ಅದಾದಮೇಲೆ ವಜ್ರಮುಖಿ ಅಂತ ಒಂದು ಹಾರರ್ ಮೂವಿ ಮಾಡಿದ್ವಿ. ಅದು ಕರೋನಾ ಟೈಮು, ಬ್ಯಾಡ್ ಲಕ್ಕು, ಸ್ವಲ್ಪ ಅದು ಪೆಟ್ಟಾಯಿತು. ಸೊ ಹಂಗಂತೇಳಿ ನಾವು ಇಂಡಸ್ಟ್ರಿ ಬಿಡಲಿಲ್ಲ, ಹೆದರಲಿಲ್ಲ. ಅದನ್ನೇ ಇವಾಗ ನನ್ನದೇ ಒಂದು ಪ್ರೇಕ್ಷಾ ಮೀಡಿಯಾ ನೆಟ್ವರ್ಕ್ ಅಂತೇಳಿ ಒಂದು 15ಕ್ಕೂ ಹೆಚ್ಚು ಯೂಟ್ಯೂಬ್ ಕಂಪ್ನಿ ನಮ್ಮದು ನಡೆಸ್ತೀವಿ ನಾವು.
ಬೇರೆ ಬೇರೆ ದೇವರ ಹಾಡುಗಳು, ಡಿವಿಷನ್, ಇದು ಜಾನಪದ, ಕಾಮಿಡಿ, ಈ ಥರ ಎಲ್ಲದೂ ಮಾಡ್ತಾ ಇದ್ದೀವಿ. ಇನ್ಮೇಲೆ ಸಿನಿಮಾನು ಮಾಡೋ ಒಂದು ಆಲೋಚನೆಗಳು ಇದೆ. ನಂದು ಜಾನಪದ ಉತ್ತರ ಕರ್ನಾಟಕದ್ದು ಒಂದು ಸಾಂಗ್ ರೆಕಾರ್ಡಿಂಗ್ ಇದೆ. ನಾನು ಅದಕ್ಕೆ ಸಾಂಗ್ ಬಗ್ಗೆ ಡೀಟೇಲ್ಸ್ ಸೂರ್ಯ ಅವ್ರಿಗೆ ಕಳಿಸ್ತೀನಿ. ನೋಡೋಣ, ಒಂದು ಟೀಮು ಒಂದು ಯಾರು ಕ್ರಿಯೇಟಿವ್ ಆಗಿ ಮಾಡ್ತಾರೆ ಆ ಟೀಮ್ಗೆ ಒಂದು ಅವಕಾಶ ಕೊಡ್ತೀನಿ. ಡ್ಯಾನ್ಸ್ ಮಾಡೋರಿಗೂ ಕೊಡ್ತೀನಿ, ಕೊರಿಯೋಗ್ರಾಫರ್ಗೂ ಕೊಡ್ತೀನಿ. ನಾನು ಈ ಕಾರ್ಯಕ್ರಮಕ್ಕೆ ಪ್ರೇಕ್ಷಕನಾಗಿ ಬಂದು ಕೂತಿದ್ದೆ, ಆದರೆ ಇಲ್ಲಿ ವೇದಿಕೆ ಮೇಲೆ ಕರೆಸ್ಕೊಟ್ಬಿಟ್ರು. ಅದಕ್ಕೆ ನಮ್ಮ ಹೃದಯ ಸೇವಾ ಅವರು ಮಾಡಿದ ಕಾರಣ. ಎಲ್ಲರಿಗೂ 80ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ರಾಘಣ್ಣ ಅವರಿಗೆ 62ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಮತ್ತು ಕಾಮನ್ ಮ್ಯಾನ್ ಚಿತ್ರದ ತಂಡಕ್ಕೆ, ಅದರಲ್ಲಿ ನಮ್ಮ ನಿರ್ಮಾಪಕರು ಇಲ್ಲೇ ಇದ್ದಾರೆ, ಅವ್ರ ಚಿತ್ರಕ್ಕೂ ಒಳ್ಳೆಯದಾಗಲಿ. ಮತ್ತು ಇವತ್ತಿನ ಈ ಒಂದು ಡ್ಯಾನ್ಸ್ ಕಾರ್ಯಕ್ರಮವನ್ನು ಮಾಡಿದ್ರಲ್ಲ, ಎಲ್ಲ ಮಕ್ಕಳು ಬಹಳ ಬ್ರೈಟಾಗಿ ಮಾಡಿದ್ರು. ಅವ್ರಿಗೆ ಒಳ್ಳೆಯ ಭವಿಷ್ಯ ಇದೆ. ಎಲ್ಲರೂ ಇನ್ನೂ ಶ್ರಮ ವಹಿಸಿ ಕೆಲಸ ಮಾಡಿ. ಬಹುಶಃ ಇನ್ನೂ ಕಾರ್ಯಕ್ರಮ, ಡ್ಯಾನ್ಸ್ ಕಾರ್ಯಕ್ರಮ, ಈ ವೇದಿಕೆ ಕಾರ್ಯಕ್ರಮ ಮುಗಿದ ಮೇಲೆ ಇದೆ ಅಂತ ಕಾಣಿಸುತ್ತೆ. ಸೊ ಹಾಗಾಗಿ ನಮ್ಮ ಭಾಷಣಗಳನ್ನು ಕಡಿಮೆ ಮಾಡಿ ಅವರು ಆ ಮಕ್ಕಳು ಡ್ಯಾನ್ಸ್ ಮಾಡೋದಕ್ಕೆ ಟೈಮ್ ಕೊಡೋಣ ಅಂತ ಹೇಳ್ತಾ ಎಲ್ಲರಿಗೂ ವಂದಿಸ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ರಾಘಣ್ಣ ಬರಬೇಕಾಗಿತ್ತು, ಬರಲಿಲ್ಲ. ಅವ್ರಿಗೆ ನಮ್ಮ ಸೂರ್ಯ ಅವರ ಕಡೆಯಿಂದ ಒಂದು ಗಾಡ್ ಬ್ಲೆಸ್ ಯು ಅಂತ ಹೇಳಿದ್ದಾರೆ. ಇದನ್ನ ಕೇಳಿಸ್ಕೊಂಡು ಅವ್ರು ಖುಷಿ ಪಡಲಿ. ನಮ್ಮ ಹ್ಯಾಟ್ರಿಕ್ ಸೂರ್ಯ ಇವ್ರ ಬಗ್ಗೆ ನಿಮ್ಗೊಂಚೂರು ಮಾಹಿತಿ ನಾವು ಹೇಳಲೇಬೇಕು. ನಮ್ಮ ದಿವಂಗತ ರಘುವೀರ್ ಅವರು 2 ಚಿತ್ರಗಳ ಶೃಂಗಾರ ಕಾವ್ಯ, ಚೈತ್ರದ ಪ್ರೇಮಾಂಜಲಿ ಚಿತ್ರ ಸೂಪರ್ ಹಿಟ್ ಹಾಗೂ ಹಲವಾರು ಚಿತ್ರಗಳನ್ನು ಅವ್ರು ಮಾಡಿದರು. ಅಂದಿನಿಂದ ನಮ್ಮ ಹ್ಯಾಟ್ರಿಕ್ ಸೂರ್ಯ ಅವರು ರಘುವೀರ್ ಅವ್ರ ಜೊತೆಗೆ ಅವರ ಶಿಷ್ಯನಂತೆ ಸುಮಾರು 8-10 ವರ್ಷಗಳ ಕಾಲ ಜೊತೆಯಾಗಿ ಕೆಲಸ ಮಾಡಿದವರು. ಇವರು ಏಕಾಂಗಿ. ಇವರು ಬೇರೆ ಯಾರು ಸಂಸ್ಥೆ ಆಗಲಿ ಅಥವಾ ಇನ್ಯಾರು ಸಹಾಯಕರಾಗಿ ಯಾರೂ ಇಲ್ಲ. ನೀವೇ ನೋಡ್ತಾ ಇರ್ಬೋದು, ಪ್ರತಿಯೊಂದು ಕೆಲಸನೂ ಇವರೇ ಹೋಗಿ ಅತ್ಯಂತ ಅಚ್ಚುಕಟ್ಟಾಗಿ ಮುತುವರ್ಜಿಯಿಂದ ಜವಾಬ್ದಾರಿ ತಗೊಂಡು ಕೆಲಸ ಮಾಡ್ತಾರೆ. ಇಲ್ಲೂ ವೇದಿಕೆ ಮೇಲೆ ನೀವು ನೋಡ್ತಾ ಇರ್ಬೋದು, ಅಲ್ಲಿ ಹೋಗಿ ಮುಖ್ಯ ಅತಿಥಿಗಳನ್ನು ಸ್ವಾಗತ ಮಾಡ್ತಾರೆ. ಹಾಗೆ ಅಲ್ಲಿ ಬಂದು ನೆಕ್ಸ್ಟ್ ನಿಮ್ಮದು ಪ್ರೋಗ್ರಾಮು ಅಂತ ಹೇಳ್ತಾರೆ. ಆಮೇಲೆ ಹುಡುಗರಿಗೆ 4-5 ನಿಮಿಷದಲ್ಲಿ ಪ್ರಾರಂಭ ಆಗುತ್ತೆ. ಆ ರೀತಿ ಒಂಥರ ಪಾದರಸದಂತಹ ವ್ಯಕ್ತಿ. ಈ ಒಂದು ವ್ಯಕ್ತಿ ಗುರುಗಳಿಗೆ ಯಾವ ರೀತಿ ಗೌರವ ಸಲ್ಲಿಸಬೇಕು ಅಂತ ಒಂದು ಕಾರಣಕ್ಕೋಸ್ಕರ ಹಲವಾರು ಕಾರ್ಯಕ್ರಮಗಳನ್ನ ಪ್ರತಿ ವರ್ಷನೂ ಹಮ್ಮಿಕೊಂಡು ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮಗಳನ್ನು ನಿರ್ವಹಣೆ ಮಾಡ್ತಾರೆ. ಹಾಗೆ ಇವತ್ತು ನಮ್ಮ ದೊಡ್ಡ ಮನೆಯ 2ನೇ ಮಗನಾದಂಥ ರಾಘವೇಂದ್ರ ರಾಜ್ಕುಮಾರ್ ಅಂದರೆ ರಾಘಣ್ಣ ಅವರ ಹುಟ್ಟುಹಬ್ಬ, 62ನೇ ಹುಟ್ಟುಹಬ್ಬ. ಅವರ ಹುಟ್ಟುಹಬ್ಬದ ಸಲುವಾಗಿ ಈ ಕಾರ್ಯಕ್ರಮವನ್ನು ಇವತ್ತು ಮೀಸಲಾಗಿಟ್ಟಿದ್ದಾರೆ.